ಈಗ 2 ವರ್ಷದಲ್ಲಿ ಸುಮಾರು 700 ಕೋಟಿ ಎಲ್ಲ ರೋಡ್ಗಳು ಅಪ್ಗ್ರೇಡ್ ಮಾಡೋದು, PWD ರೋಡ್ ಅಪ್ಗ್ರೇಡ್ ಮಾಡ್ತಕ್ಕಂಥದ್ದು. ಜೊತೆಗೆ ಇದು 2ನೇ ಬಾರಿಗೆ ನೀರಾವರಿ ಹೇಳ್ತದೆ 180 ಕೋಟಿ ಈ ಬಾರಿ ಆಗಿದೆ. ಮೊದಲನೇ ಬಾರಿಗೆ 180 ಕೋಟಿ ಆಗಿರೋದು. ಈಗ ಕೇವಲ ಕಳೆದ 2 ವರ್ಷದಲ್ಲಿ ಸುಮಾರು 750 ಕೋಟಿ ವೆಚ್ಚದಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೀವಿ. ಸಂತೋಷ್ ಲಾಡ್ ಅವರು ಏನೇ ಮಾತನಾಡಿದ್ರು ಸಹ BJPಯವರು ಅದನ್ನು ವಿರೋಧ ಮಾಡ್ತಾರೆ. ಏನಾದರೂ ಒಂದು ತದ್ವಿರುದ್ಧವಾಗಿ ಮಾತನಾಡುವಂಥ ಮಾತುಗಳನ್ನು ಮಾಡ್ತಾರೆ. BJPಯಿಂದ ಸಂತೋಷ್ ಲಾಡ್ ಅವರು ಮಾಡುವಂಥದ್ದನ್ನ ಮೀಡಿಯಾ ಟ್ರಯಲ್ ಆಗ್ತಾ ಇದೆಯಾ ಅಂತ? ಅಲ್ಲ, ಆಗುತ್ತೆ ಸಹಜವಾಗಿ. BJPಯವರು ಮೀಡಿಯಾ ಟ್ರಯಲ್ ಮಾಡ್ತಕ್ಕಂಥದ್ದು ಸಹಜ ಇದೆ. ಯಾಕಂದರೆ ಅವ್ರದ್ದು IT ಸೆಲ್ ತುಂಬ ಸ್ಟ್ರಾಂಗ್ ಇದೆ. ನನ್ನ ಮನವಿ ಇದೆ, ಯಾವಾಗಲೂ ಪರ್ಸ್ನಲಾಗಿ ಹೋಗಬಾರ್ದು, ಒಂದು ಸೈದ್ಧಾಂತಿಕತೆ ಇರಬೇಕು. BJPಲಿ ನಾನೊಬ್ಬ BJP ಕಾರ್ಯಕರ್ತನಲ್ಲಿದ್ದರೆ, ನಾನು BJPನಲ್ಲಿದ್ದು ನನಗೆ ಎಸೆನ್ಸ್ ಆಫ್ ದ ಡಿಸೆಂಟ್ ಇಸ್ ಎಸೆನ್ಸ್ ಆಫ್ ಡೆಮೋಕ್ರಸಿ ಅಂತ ಹೇಳ್ತೀವಿ. ನನ್ನ ಪಾರ್ಟಿನಲ್ಲಿ ನನಗೆ ಪ್ರಶ್ನೆ ಕೇಳ್ತಕ್ಕಂಥ ಅವಕಾಶ ಇರಬೇಕು. ನಾನು ಕಾಂಗ್ರೆಸ್ನಲ್ಲಿ ನನ್ನ ಪಾರ್ಟಿನಲ್ಲಿ ನಾನು ಪ್ರಶ್ನೆ ಕೇಳ್ತಕ್ಕಂಥ ಅವಕಾಶ ಇರಬೇಕು. ಆಮೇಲೆ ಪರಸ್ಪರ ಪ್ರೀತಿ ವಿಶ್ವಾಸ ಇರಬೇಕು. BJPಯವರು ಅವರೇನು ಬೇರೆಯವರಲ್ಲ, ಕಾಂಗ್ರೆಸ್ನವರು ನಾವೇನು ಬೇರೆಯವರಲ್ಲ, JDSನವರು ನಾವು ಬೇರೆಯವರಲ್ಲ. ನಾವೆಲ್ಲರೂ ಒಂದೇ ಉದ್ದೇಶನೂ. ಯಾವುದೇ ರಾಜಕೀಯ ಪಕ್ಷ ಅಧಿಕಾರಕ್ಕೆ ಬಂದರೆ ಜನರ ಸೇವೆ ಮಾಡಲಿಕ್ಕೆ ನಾವಿರ್ತಕ್ಕಂಥದ್ದು.